ತಂದೆ ತಾಯಿಗಳು ಬಿಟ್ಟು ಎಷ್ಟೇ ದುಡಿದ್ರೂ ಅದೇನೋ ಅಷ್ಟು ಮನಸ್ಸಿಗೆ ಖುಷಿ ಆಗಲಿಲ್ಲ. ಇಲ್ಲಿ ಹಳ್ಳಿಯಲ್ಲಿ ಬೆಳೆದ ತಂದೆ ತಾಯಿಗಳು ಸಿಟಿಗೆ ಬಂದಿರೋಕ್ಕೆ ಯಾವ ಕಾರಣಕ್ಕೂ ಇಷ್ಟಪಡಲ್ಲ. ಒಂದು ದೃಢ ನಿರ್ಧಾರ ಮಾಡಿ ಕೃಷಿಗೆ ಬರಬೇಕು ಅಂಥೇಳಿ ತೀರ್ಮಾನ ಮಾಡಿ 4-5 ವರ್ಷಗಳ ಹಿಂದೆ ಕೃಷಿಗೆ ಬಂದೆ. ಆದಷ್ಟು ನಾವು ನ್ಯೂ ಟೆಕ್ನಾಲಜಿಯನ್ನು ನಾನು ಇಲ್ಲಿ ಬಳಸಿದ್ದೀನಿ. ಜೇನು ಸಾಕಾಣಿಕೆ ಮಾಡ್ತಿದ್ದೀನಿ. ಜೇನಿನಲ್ಲಿ ಜೇನುತುಪ್ಪ, ಜೇನು ಕುಟುಂಬಗಳನ್ನು ಕೊಡ್ತೀವಿ. ಹಾಗೆ ನರ್ಸರಿ ಮಾಡ್ಕೊಂಡಿದ್ದೀವಿ. ಒಂದು 2 ಎಕರೆ ಪ್ರದೇಶದಲ್ಲಿ ನಮ್ಮದೇ ಸ್ವಂತ ಜಮೀನಾದರೂ ನಾವು ಕಾಡು ಬೆಳೆಸಲಿಕ್ಕೆ ಬಿಟ್ಟಿದ್ದೀವಿ. ಅದರಲ್ಲಿರುವ ನೆಮ್ಮದಿ ಸುಖನೇ ಬೇರೆ. ಒಂದು 7-8 ಎಕರೆ ಜಮೀನಿನಲ್ಲಿ ಈ ಸುಸ್ಥಿರ ಕೃಷಿ ಪದ್ಧತಿಯನ್ನು ನಾನು ಅಳವಡಿಸ್ಕೊಂಡು ಉತ್ತಮ ಜೀವನ ಕಾಣುವ ನಿರೀಕ್ಷೆಯಲ್ಲಿ ನಾನಿದ್ದೀನಿ. ಸಣ್ಣ ನೀರಿನಲ್ಲೂ ಏನು ಬೇಕಾದ್ರೂ ಮಾಡುವಂಥ ಟೆಕ್ನಾಲಜಿ ಇವತ್ತಿದೆ. ಒಂದು 6-7 ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ. ಅದು ಭಾಳ ಪುಣ್ಯದ ಕೆಲಸ. ಅಡಿಕೆ, ಕಾಳುಮೆಣಸು ಎಲ್ಲ ಮಿಶ್ರ ಬೆಳೆಗಳು ಸೇರಿ ಒಂದು ಓವರಾಲ್ ಒಂದು 4 ಎಕರೆಗೆ ಒಂದು 15-20 ಲಕ್ಷ ರೂಪಾಯಿ ಆದಾಯ ಬರುವ ನಿರೀಕ್ಷೆಯಲ್ಲಿ ಇದ್ದೀವಿ. 1.5 ಇಂಚ್ ನೀರಲ್ಲಿ 4 ಎಕರೆಗೆ ನೀರು ನಮಗೆ ಸಫಿಷಿಯೆಂಟಾಗಿ ಸಾಕಾಗ್ತಾಯಿದೆ. ಇದು ಅರಣ್ಯ ಆಧಾರಿತ ಕೃಷಿ. ನಮ್ಮಲ್ಲಿ ಒಂದು 60-70 ಬಾಕ್ಸ್ಗಿಂತ ಹೆಚ್ಚು ಜೇನುಗಳಿದೆ. ಎಲ್ಲ ಜಾತಿಯ ಹಣ್ಣುಗಳು ಇಲ್ಲಿದೆ. ನನ್ನ ಹೆಸರು ಗೌತಮ್ ಅಂಥೇಳಿ, ಸೊರಬ ತಾಲೂಕು ಎಲ್ಸಿ ಗ್ರಾಮ. ನಾನು ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಎಲ್ಲರ ಹಾಗೆ ಬೆಂಗಳೂರಂಥ ಸಿಟಿಗಳಿಗೆ ಹೋಗಿ ನಾನು ಗ್ರಾಫಿಕ್ ಡಿಸೈನರು. ಗ್ರಾಫಿಕ್ ಡಿಸೈನಿಂಗ್ ಕೆಲಸಗಳನ್ನು ಮಾಡ್ತಾ ಒಂದು ಖಾಸಗಿ ಸಂಸ್ಥೆಯಲ್ಲಿ ಒಂದು 4-5 ವರ್ಷ ಕೆಲಸ ಮಾಡಿದೆ. ನಂತರ ನನಗೆ ನಾವು ಎಷ್ಟೇ ದುಡಿದ್ರೂ ನಾಳೆ ಒಂದಿನ ಇಲ್ಲಿ ಏನನ್ನೂ ಅನುಭವಿಸಲಿಕ್ಕೆ ಆಗಲ್ಲ. ತಂದೆ ತಾಯಿಗಳು ಬಿಟ್ಟು ಎಷ್ಟೇ ದುಡಿದ್ರೂ ಅದೇನೋ ಅಷ್ಟು ಮನಸ್ಸಿಗೆ ಖುಷಿ ಆಗಲಿಲ್ಲ. ಆಮೇಲೆ ಇಲ್ಲಿ ಹಳ್ಳಿಯಲ್ಲಿ ಬೆಳೆದ ತಂದೆ ತಾಯಿಗಳು ಸಿಟಿಗೆ ಬಂದಿರೋಕ್ಕೆ ಯಾವ ಕಾರಣಕ್ಕೂ ಇಷ್ಟಪಡಲ್ಲ. ಹಾಗಾಗಿ ಒಂದು ದೃಢ ನಿರ್ಧಾರ ಮಾಡಿ ಕೃಷಿಗೆ ಬರಬೇಕು ಅಂಥೇಳಿ ತೀರ್ಮಾನ ಮಾಡಿ 4-5 ವರ್ಷಗಳ ಹಿಂದೆ ಕೃಷಿಗೆ ಬಂದೆ. ಇಲ್ಲಿ ಏನು ಮಾಡಬೇಕು ಅಂತ ಹಳೆಯ ಜಾಗಗಳೆಲ್ಲ ಇತ್ತು. ಇಲ್ಲಿ ಏನು ಮಾಡಬೇಕು ಅಂಥೇಳಿ ನಮ್ಮ ಅಧಿಕಾರಿಗಳಿಗೆ ಕೇಳಿದಾಗ ಎಲ್ಲ ಸುಸ್ಥಿರ ಕೃಷಿ ಪದ್ಧತಿಯಲ್ಲಿ ಎಲ್ಲದನ್ನೂ ಬೆಳೀರಿ ಅಂಥೇಳಿ ಸೂಚನೆ ಕೊಟ್ಟರು. ನಾವು ಹಲವಾರು ತೋಟಗಾರಿಕಾ ಬೆಳೆಗಳನ್ನು ಹಾಕಲಿಕ್ಕೆ ಶುರು ಮಾಡಿದ್ವಿ. ಈಗ ಒಂದು 5-6 ವರ್ಷದ ತೋಟ ಈಗ ಇಲ್ಲಿ ಡೆವಲಪ್ ಆಗಿ ಕಾಣ್ತಾ ಇದೆ ನಿಮ್ಮ ಕಣ್ಣೆದುರಿಗೆ. ಇಲ್ಲಿ ನಾವು ಎಜುಕೇಟೆಡ್ ಆ್ಯಂಡ್ ಯೂತ್ಸ್ ಆಗಿರೋದ್ರಿಂದ ಆದಷ್ಟು ನಾವು ನ್ಯೂ ಟೆಕ್ನಾಲಜಿಯನ್ನು ನಾನು ಇಲ್ಲಿ ಬಳಸಿದ್ದೀನಿ. ಈ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಇರ್ಬೋದು, ಆಟೋಮೇಟೆಡ್ ಇರಿಗೇಷನ್ ಸಿಸ್ಟಮ್ ಇರ್ಬೋದು, ಕೃಷಿ ಹೊಂಡವನ್ನು ಅಳವಡಿಕೆ ಮಾಡ್ಕೊಂಡಿರೋದು, ಜೇನು ಸಾಕಾಣಿಕೆ ಮಾಡ್ತಿದ್ದೀನಿ. ಜೇನಿನಲ್ಲಿ ಜೇನುತುಪ್ಪ, ಜೇನು ಕುಟುಂಬಗಳನ್ನು ಕೊಡ್ತೀವಿ. ಹೀಗೆ ಆ ಜೇನಿನೆಲ್ಲ ಆದಾಯ ಬರ್ತಾಯಿದೆ. ಹಾಗೆ ನರ್ಸರಿ ಮಾಡ್ಕೊಂಡಿದ್ದೀವಿ. ನರ್ಸರಿಯಲ್ಲಿ ಮೆಣಸಿನ ಗಿಡ, ಕಾಳು ಮೆಣಸು, ಮೇಲೆ ಅಡಿಕೆ, ತೆಂಗು ಸಸಿಗಳನ್ನು, ಉತ್ತಮ ಗುಣಮಟ್ಟದ ಸಸಿಗಳನ್ನು ತಯಾರು ಮಾಡ್ತಾಯಿದ್ದೀವಿ. ಈಗ ಉತ್ತಮವಾದ ಇಳುವರಿಯನ್ನು ಕಾಣುವಂಥ ನಿರೀಕ್ಷೆಯಲ್ಲಿದ್ದೀವಿ ಎಲ್ಲದರಲ್ಲೂ. ಹಾಗೆ ನಮಗೆ ಈ ಕಾಡನ್ನು ಕೂಡ ಬೆಳೆಸ್ಕೊಂಡಿದ್ದೀವಿ. ಬಹಳ ನೆಮ್ಮದಿ ಸಿಕ್ಕಿದೆ. ಒಂದು 2 ಎಕರೆ ಪ್ರದೇಶದಲ್ಲಿ ನಮ್ಮದೇ ಸ್ವಂತ ಜಮೀನಾದರೂ ನಾವು ಕಾಡು ಬೆಳೆಸಲಿಕ್ಕೆ ಬಿಟ್ಟಿದ್ದೀವಿ. ಅದರಲ್ಲಿರುವ ನೆಮ್ಮದಿ ಸುಖನೇ ಬೇರೆ. ನಾವಿಲ್ಲಿ ಬಂದಾಗ ಒಂದು ಅರ್ಧ ಗಂಟೆ, 1 ಗಂಟೆ ಆರಾಮಾಗಿ ಆ ಕಾಡಿನಲ್ಲಿ ಕೂತು ವಿಶ್ರಾಂತಿ ಪಡೆದು ನೆಮ್ಮದಿಯಿಂದ ಮನೆಗೆ ಹೋಗ್ತಿದ್ದೀವಿ. ಇಲ್ಲಿ ಒಟ್ಟು ಒಂದು 7-8 ಎಕರೆ ಜಮೀನಿನಲ್ಲಿ ಒಟ್ಟಾರೆ ಬೇರೆ ಬೇರೆ ಕಡೆ ಇದ್ದರೂ ಒಂದು 7-8 ಎಕರೆ ಜಮೀನಿನಲ್ಲಿ ಈ ಸುಸ್ಥಿರ ಕೃಷಿ ಪದ್ಧತಿಯನ್ನು ನಾನು ಅಳವಡಿಸ್ಕೊಂಡು ಉತ್ತಮ ಜೀವನ ಕಾಣುವ ನಿರೀಕ್ಷೆಯಲ್ಲಿ ನಾನಿದ್ದೀನಿ. ಇಲ್ಲಿ ಯಾವ ಥರದ ಸಮಸ್ಯೆನೂ ನನಗಿಲ್ಲ. ಕಡಿಮೆ ನೀರು ಸಿಕ್ಕರೂ ನಮ್ಮ ಟೆಕ್ನಾಲಜಿ ಬಳಸ್ಕೊಂಡಿರೋದ್ರಿಂದ ನಮಗೆ ಏನು ತೊಂದರೆ ಕಾಣ್ತಾ ಇಲ್ಲ ಇಲ್ಲಿವರೆಗೂ. ಈ ತೋಟಗಾರಿಕಾ ಬೆಳೆಗಳಿಗೆ ಸ್ವಲ್ಪ ನೀರು ಸಾಕು. ನಾವೆಲ್ಲರ ಹಾಗೆ ಅತಿ ನೀರು ಬೇಕು, ಕಟ್ಟಿ ನಿಲ್ಲಿಸಬೇಕು, ಕಬ್ಬಿನ ಹಾಗೆ, ಭತ್ತದ ಹಾಗೆ ಅಂತ ಇಲ್ಲ. ಸಣ್ಣ ನೀರಿನಲ್ಲೂ ಏನು ಬೇಕಾದ್ರೂ ಮಾಡುವಂಥ ಟೆಕ್ನಾಲಜಿ ಇವತ್ತಿದೆ. ನಾವು ವಿದ್ಯಾವಂತರಾಗಿ ಅದನ್ನು ಬಳಸ್ಕೋಬೇಕು. ಆಮೇಲೆ ಅಕ್ಕಪಕ್ಕದ ರೈತರಿಗೆ ನಾವು ಸಲಹೆ ಸೂಚನೆಗಳನ್ನು ಕೊಡಬೇಕು. ಹೊಸ ಟೆಕ್ನಾಲಜಿ ಏನು ಬಂದಿದೆ ಏನು ಅಂಥೇಳಿ ನಾವು ಹೇಳಬೇಕು. ಆಮೇಲೆ ನಾವು ಒಂದು 6-7 ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ. ಅದು ಭಾಳ ಪುಣ್ಯದ ಕೆಲಸ. ಹೀಗೆ ಇಷ್ಟೆಲ್ಲ ಮಜಲುಗಳನ್ನು ಮಾಡ್ತಾ ನಮ್ಮ ಕೃಷಿ ಭೂಮಿ ಇನ್ನೂ ಉತ್ಕೃಷ್ಟವಾಗ್ತಾ ನಮಗೂ ಆದಾಯನೂ ತಂದು ಕೊಡ್ತಾಯಿದೆ, ಮನಸ್ಸಿಗೆ ನೆಮ್ಮದಿಯನ್ನು ತಂದು ಕೊಡ್ತಾಯಿದೆ. ಈ ತೋಟದಲ್ಲಿ ನಾವು ಕಾಡು ಆಧಾರಿತ ಕೃಷಿ ಮಾಡ್ತಾಯಿದ್ದೀವಿ, ತೋಟಗಾರಿಕಾ ಬೆಳೆಗಳನ್ನು ಮಾಡ್ತಾಯಿದ್ದೀವಿ, ಹಾಗೂ ಸಾಂಬಾರು ಬೆಳೆಗಳನ್ನು ಬೆಳೀತಾಯಿದ್ದೀವಿ. ಈ ರೀತಿ ಒಂದೇ ಬೆಳೆಗೆ ನಾವು ಜೋತು ಬೀಳದೆ ನಮ್ಮ ಅಡಿಕೆ ಯಾವತ್ತು ಏನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಈ ಸಮಗ್ರ ಕೃಷಿಯಲ್ಲಿ ನಮ್ಮ ಜೀವನಕ್ಕೆ ಏನೇನು ಬೇಕೋ ಎಲ್ಲದನ್ನೂ ಬೆಳ್ಕೊಳ್ಳುವಂಥ ಪದ್ಧತಿ ಈ ಸುಸ್ಥಿರ ಪದ್ಧತಿ.
ಈ ಸುಸ್ಥಿರ ಪದ್ಧತಿ ಬಹಳ ಉತ್ತಮವಾದ ಪದ್ಧತಿ. ಯಾಕಂದರೆ ನಮ್ಮ ಜೀವನಕ್ಕೆ ಏನೇನು ಬೇಕೋ ಅದೆಲ್ಲದೂ ಸಿಗುತ್ತೆ, ಜೊತೆಗೆ ಹೆಚ್ಚು ಅದನ್ನು ಮಾರುವಂಥ ವ್ಯವಸ್ಥೆ ಇರುತ್ತೆ. ಆಮೇಲೆ ನಾವು ಭೂಮಿಯನ್ನು 4-5 ಭಾಗವಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ ಇಲ್ಲಿ. ಒಂದು ಭಾಗ ಕಾಡೇ ಇದೆ, ಸಣ್ಣ ಪ್ರಮಾಣದಲ್ಲಿ ಒಂದು ಕಾಡೇ ಇದೆ. ಆ ಕಾಡು ನಮಗೆ ಕೃಷಿಗೆ ಸಹಾಯ ಮಾಡ್ತಾಯಿದೆ. ಹಾಗೆ ಈ ಸಣ್ಣ ನೀರಿನಲ್ಲಿ 4 ಎಕರೆ ನೀರಾವರಿ ಮಾಡಿಕೊಂಡು ಇಲ್ಲಿ ಬೆಳೆಗಳನ್ನು ಬೆಳೆಯುವಂಥ ಪ್ರಯತ್ನ ಸೂಕ್ತವಾಗಿ ಮಾಡ್ತಾಯಿದ್ದೀವಿ. ಇದಿನ್ನೂ ಡೆವಲಪಿಂಗ್ ಹಂತದಲ್ಲಿರುವಂಥ ಜಮೀನು. 4-5 ವರ್ಷ ಅಡಿಕೆ ತೋಟ ಆಗಿದೆ. ಇನ್ನೊಂದು 3-4 ವರ್ಷಕ್ಕೆ ಅಡಿಕೆ, ಕಾಳುಮೆಣಸು ಎಲ್ಲ ಮಿಶ್ರ ಬೆಳೆಗಳು ಸೇರಿ ಒಂದು ಓವರಾಲ್ ಒಂದು 4 ಎಕರೆಗೆ ಒಂದು 15-20 ಲಕ್ಷ ರೂಪಾಯಿ ಆದಾಯ ಬರುವ ನಿರೀಕ್ಷೆಯಲ್ಲಿ ಇದ್ದೀವಿ. ಈ ದುಡ್ಡಿನ ಮುಖಾಂತರ ನಾವು ಕೃಷಿಯನ್ನು ಆಳದವರು ನಮ್ಮ ಸಂಸ್ಕೃತಿ ಅಲ್ಲ. ಕೃಷಿ ಅಂದರೆ ನಾವು ಜೀವನಕ್ಕಾಗಿ ಮಾಡುವಂಥ ವ್ಯವಸ್ಥೆ. ನಮಗೇನು ಬೇಕೋ ಅದನ್ನು ನಾವು ಬೆಳ್ಕೊಳ್ತಿದ್ದಂಥ ಸಂಸ್ಕೃತಿ ನಮ್ಮದು. ಇದನ್ನು ನಾವು ಬರೀ ದುಡ್ಡಿನಿಂದನೇ ಅಳಿತಾ ಹೋದರೆ ನಾವು ಅತಿ ಹೆಚ್ಚು ರಾಸಾಯನಿಕ ಇವನ್ನ ಬಳಕೆ ಮಾಡಿ ಆದಾಯನಷ್ಟೇ ನೋಡಬೇಕಾಗತ್ತೆ. ಆಗ ಭೂಮಿಯನ್ನು ಹಾಳು ಮಾಡ್ಕೋತೀವಿ. ಭೂಮಿ ಎಲ್ಲದಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥದ್ದು. ಈ ಭೂಮಿ ಆಗಬೇಕಂದ್ರೆ ಲಕ್ಷಾಂತರ ವರ್ಷಗಳಾಗಿದೆ. ಹಾಗಾಗಿ ನಾವು ಅತಿ ಆಸೆ ಪಡದೆ ಸಾವಯವ ಪದ್ಧತಿಯಲ್ಲಿ ಸಮಗ್ರ ಕೃಷಿ ಅಳವಡಿಸ್ಕೊಂಡು ಎಷ್ಟು ಬರುತ್ತೋ ಅದನ್ನು ಸಂತೃಪ್ತಿಯಿಂದ ತಗೊಂಡು ಸುಖವಾಗಿ ಜೀವನ ಮಾಡುವಂಥ ಒಂದು ನಿರ್ಧಾರ ರೈತರು ನಾವು ಮಾಡಲೇಬೇಕು. ಇದು ಹಕ್ಕಲು ಭೂಮಿ ಅಂದರೆ ಒಣ ಪ್ರದೇಶ. ಇಲ್ಲಿಗೆ ನೀರಾವರಿ ಭಾಳ ಅವಶ್ಯಕತೆ ಇರುವಂಥದ್ದು. ಹಾಗಾಗಿ ನಾವಿಲ್ಲಿ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ನ ಬಳಕೆ ಮಾಡ್ಕೊಂಡಿದ್ದೀವಿ. ಈ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಒಳಗೆ ಅತಿ ಕಡಿಮೆ ನೀರಿನಲ್ಲಿ ನಾವು ಇದಿಷ್ಟು ಜಮೀನಿನ ನೀರಾವರಿ ವ್ಯವಸ್ಥೆಯನ್ನು ಕೈಗೊಳ್ತಾ ಇದ್ದೀವಿ. ಇದು ಹೊಸ ತಂತ್ರಜ್ಞಾನ. ಹನಿ ನೀರನ್ನು ಅತಿ ಕಡಿಮೆ ಬಳಕೆ ಮಾಡಿ ನಾವು ತೋಟಗಾರಿಕೆ ಬೆಳೆಗಳಿಗೆ ನೀರು ಉಳಿಸುವಂಥ ವ್ಯವಸ್ಥೆ ಇದು. ಇಲ್ಲಿ ಫಿಲ್ಟರ್ ಮತ್ತು ಸೆನ್ಸಾರ್ಗಳಿದೆ. ಇವೇ ನಿರ್ಧಾರ ಮಾಡುತ್ತೆ ಹೇಗೆ ಯಾವಾಗ ನೀರು ತೋಟಗಳಿಗೆ ಬಿಡಬೇಕು ಅಂಥೇಳಿ. ಭೂಮಿಯಲ್ಲಿ ತೇವಾಂಶ ಕಡಿಮೆ ಆದ ತಕ್ಷಣ ತಾನೇ ಪಂಪ್ ಆನ್ ಮಾಡಿ ನೀರು ಬಿಡುವಂಥ ವ್ಯವಸ್ಥೆ. ಇದರಿಂದ ನಮಗೆ 50% ನೀರು ಉಳಿತಾಯ ಆಗ್ತಾಯಿದೆ. 4 ಎಕರೆ ಭೂಮಿಗೂ ಒಂದೇ ಸಲ ನೀರು ಫೀಡ್ ಆಗುವಂಥ ವ್ಯವಸ್ಥೆ ಕೂಡ ಇದೆ. 1.5 ಇಂಚ್ ನೀರಲ್ಲಿ 4 ಎಕರೆಗೆ ನೀರು ನಮಗೆ ಸಫಿಷಿಯೆಂಟಾಗಿ ಸಾಕಾಗ್ತಾಯಿದೆ. ಇದು ಅರಣ್ಯ ಆಧಾರಿತ ಕೃಷಿ. ಇಲ್ಲಿ ನಾವು ಕಾಡು ಮರಗಳನ್ನು ಉಳಿಸ್ಕೊಂಡು ಜೊತೆಗೆ ನಮ್ಮ ತೋಟಗಾರಿಕಾ ಬೆಳೆಗಳನ್ನು ಬೆಳೆಸುವಂಥ ಪ್ರಯತ್ನ ಇಲ್ಲಿ ಮಾಡ್ತಾಯಿದ್ದೀವಿ. ದೊಡ್ಡ ಗಿಡಗಳನ್ನು ಯಾವುದೂ ಕಡ್ದಿಲ್ಲ. ಕೆಳಗಡೆ ಇರುವ ಕಳೆ ಇದನ್ನು ಒಂಚೂರು ಕ್ಲೀನ್ ಮಾಡಿ ಕಾಡಲ್ಲಿರೋ ಮರಗಳಿಗೆಲ್ಲ ಮೆಣಸು ಹಚ್ತಾ ಇದ್ದೀವಿ. ಆನಂತರ ಕಾಫಿ ಹಾಕಿದ್ದೀವಿ. ನೆರಳಿರುವ ಜಾಗಗಳಲ್ಲೆಲ್ಲ ಕಾಫಿ ಹಾಕಿದ್ದೀವಿ. ಹಾಗೆ ಇನ್ನೂ ಕಾಡು ಉತ್ಕೃಷ್ಟವಾಗಿ ಬೆಳೀಲಿ ಅಂಥೇಳಿ ಸಿಲ್ವರ್ ಓಕ್ ಕೂಡ ಹಾಕಿದ್ದೀವಿ. ಆ ಸಿಲ್ವರ್ ಓಕಿಗೆ ನಂತರ ಮೆಣಸನ್ನು ಹಾಕ್ತೀವಿ. ಈ ರೀತಿ ನಾವು ಕಾಡು ಕಡ್ದೇ ನಾವು ಕೃಷಿ ಮಾಡಬೇಕಂತ ಹೇಳಿ ಏನೂ ಅವಶ್ಯಕತೆ ಇಲ್ಲ. ಕಾಡು ಭಾಳ ಮುಖ್ಯವಾದದ್ದು. ಅಲ್ಲಿ ಎಷ್ಟೋ ವನ್ಯಜೀವಿಗಳು ಇವು ಬದುಕ್ತದೆ. ಆಮೇಲೆ ನಮಗೆ ಭೂಮಿಗೆ ಬೇಕಾಗಿರುವ ಸಾಯಿಲ್ ಕಾರ್ಬನನ್ನು ಕೊಡೋದು ಕಾಡೇ. ಕಾಡಲ್ಲಿ ಬೀಳುವ ದರಕೆಲೆಗಳಿಂದನೇ ನಮ್ಮ ಭೂಮಿ ದಿನದಿನಕ್ಕೂ ಉತ್ಕೃಷ್ಟವಾಗುವಂಥದ್ದು. ಹಾಗಾಗಿ ಇಲ್ಲಿರೋ ಕಾಡು ಮರಗಳನ್ನು ಯಾವುದೇ ಕಡಿದೆ ಅದಕ್ಕೆಲ್ಲ ಮೆಣಸು ಬೆಳೆಸ್ತಾ ಜೊತೆಗೆ ಕಾಫಿ, ಸಿಲ್ವರ್ ಓಕು ಇದನ್ನೆಲ್ಲ ಮಿಶ್ರಣ ಮಾಡಿ ಇಲ್ಲಿ ಒಂದು ಕಾಡನ್ನೇ ಸೃಷ್ಟಿ ಮಾಡಿದ್ದೇವೆ. ಇದು ಮುಂಬರೋ ದಿನಗಳಲ್ಲಿ ಆದಾಯ ಕೊಡುವಂಥ ಒಂದು ಇದು ಆಗುತ್ತೆ. ಯಾಕಂದರೆ ಮೆಣಸು ಉತ್ತಮವಾದ ಆದಾಯ ಬರುವಂಥದ್ದು, ಕಾಫಿ ಒಳ್ಳೆಯ ಆದಾಯ ಬರುವಂಥದ್ದು. ನಾವೆಲ್ಲ ಭಾಗಕ್ಕೂ ನಾವು ಅಡಿಕೆ ತೋಟ ಹಾಕೋಕ್ಕಿಂತ 3ನೇ ಒಂದು ಭಾಗದಲ್ಲಿ ಈ ಥರ ಕೃಷಿಯನ್ನು ಮಾಡೋದ್ರಿಂದ ಭಾಳ ಅನುಕೂಲ ಇದೆ. ಆಮೇಲೆ ಇದು ಕಾಡಾಗಿರೋದ್ರಿಂದ ಅತಿ ಕಡಿಮೆ ನೀರು ಸಾಕು ಇಲ್ಲಿ. ಇದನ್ನು ಉತ್ತಮವಾಗಿ ನಾವು ಬೆಳೀತಾ ಹೋಗ್ಬೋದು. ಕಾಡಿನ ಮಧ್ಯದಲ್ಲೇ ಕೃಷಿ ಮಾಡ್ತಾ ಹೋಗ್ಬೋದು. ನಮ್ಮ ತೋಟದಲ್ಲಿ ಗಿಡ ಮರಗಳು ಹೆಚ್ಚಿರೋದ್ರಿಂದ ಪ್ರಾಣಿಗಳಿಗೆ ಒಳ್ಳೆಯ ಜಾಗ. ಇಲ್ಲಿ ಎಲ್ಲ ಥರದ ಪ್ರಾಣಿ ಪಕ್ಷಿಗಳು ಇಲ್ಲಿ ಬರ್ತಾ ಇರ್ತದೆ. ನಾವು ಯಾವುದೇ ಥರದ ಬೇಲಿಯನ್ನೇ ಮಾಡಿಲ್ಲ ನಮ್ಮ ಭೂಮಿಗೆ. ಯಾವುದೇ ಕಾಡು ಪ್ರಾಣಿಗಳು ಬೇಕಾದ್ರೂ ನಮ್ಮ ಈ ಭೂಮಿಗೆ ಬರ್ಬೋದು ಅಂಥ ವ್ಯವಸ್ಥೆ ಇಲ್ಲಿದೆ. ಇದು ಪಣಿಯೂರು ಅನ್ನೋ ಜಾತಿಯ ಕಾಳುಮೆಣಸು. ನಾವು ಬಾರ್ಡ್ರಿಗೆ ಸಿಲ್ವರ್ ಓಕ್ ಮರಗಳನ್ನು ಬೆಳೆಸಿ ತೋಟದ ಸುತ್ತಲೂ, ತೋಟಕ್ಕೂ ಪಶ್ಚಿಮ ದಿಕ್ಕಿನ ನೆರಳು ಬೇಕು. ಹಾಗೆ ಬಾರ್ಡ್ರ್ ಗಿಡಗಳು ಆದಂತೆ ಆಗುತ್ತೆ.
ಆ ಸಿಲ್ವರ್ ಓಕಿಗೆ ಮೆಣಸನ್ನು ಭಾಳ ಚೆನ್ನಾಗಿ ಹಬ್ಸ್ಬೋದು. ಅಡಿಕೆ ಮರಗಳಿಗಿಂತ ಚೆನ್ನಾಗಿ ಸಿಲ್ವರ್ ಮರಕ್ಕೆ ಹತ್ತುತ್ತೆ. ಈ ಮರಗಳು ಒರಟು ಮೈ ಇರೋದ್ರಿಂದ ಜಾರಿ ಬೀಳುವ ಸಾಧ್ಯತೆ ಭಾಳ ಕಡಿಮೆ ಇರುತ್ತೆ. ಈ ಮೆಣಸು ಮತ್ತು ಸಿಲ್ವರ್ ಓಕ್ ಒಟ್ಟಿಗೆ ನೆಟ್ಟು ಬೆಳೆಸಿದಂಥ ಗಿಡಗಳಿದು. ಸಿಲ್ವರ್ ಓಕ್ ನೆಡೋ ದಿವಸನೇ ಮೆಣಸು ನೆಟ್ಟಿದ್ದು. ಕೆಲವರೆಲ್ಲ ಕೇಳಿದರು, ಹೇಗೆ ಸಣ್ಣ ಗಿಡ ಇದೆ ಇದ್ರ ಮೇಲೆ ಹೆಂಗೆ ಹತ್ತೋಗುತ್ತೆ ಅಂತ. ಅದು ಸಿಲ್ವರ್ ಭಾಳ ಬೇಗ ಬೆಳೆಯುವಂಥ ಜಾತಿಯ ಮರ. 2 ವರ್ಷಕ್ಕೆ ಆಗಲೇ 10 ಅಡಿ ಬೆಳೀತದೆ. ಮೆಣಸು ನಿಧಾನವಾಗಿ 1-2 ವರ್ಷ ನಿಧಾನ ಅದು ಬೆಳೆಯುವಂಥದ್ದು. 1 ವರ್ಷ ಆದಮೇಲೆ ಬೇಗ ಹತ್ಕೊಂಡು ಹೋಗ್ತದೆ. ಹಾಗಾಗಿ ಎರಡು ಒಟ್ಟಿಗೆ ನೆಟ್ಟು ಸಹಿತ ಮೆಣಸಿನ ಬಳ್ಳಿಯನ್ನು ಹಬ್ಸ್ಬೋದು. ಈ ರೀತಿ ಉತ್ತಮವಾಗಿ ಕರೆ ಈ ಸತಿ ಬಂದಿದೆ. 3 ವರ್ಷದ ಗಿಡ ಇದೆಲ್ಲ. ಇದಕ್ಕೆ ಆದಷ್ಟು ಬುಡದಲ್ಲಿ ನೀರು ನಿಲ್ಲದೆ ಇರೋ ರೀತಿ ನೋಡ್ಕೊಂಡ್ರೆ ಮೆಣಸಿನ ಗಿಡಗಳು ಹಾಳಾಗಲ್ಲ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳು ಕೊಟ್ಟರೂ ಇದು ಸತ್ತೋಗೋ ಚಾನ್ಸಸ್ ಇರುತ್ತೆ. ಮಳೆಗಾಲದಲ್ಲಿ ತುಂಬ ಮಳೆ ಆಗುವ ಪ್ರದೇಶಕ್ಕೆ ಒಂದು ಬೋರ್ಡೋ ಸ್ಪ್ರೇ ಬೇಕಾಗ್ಬೋದು. ಅದು ಬಿಟ್ಟರೆ ಬೇರೆ ಏನು ಹೆಚ್ಚು ನಿರ್ವಹಣೆ ಇಲ್ಲ ಇದಕ್ಕೆ. ಚೆನ್ನಾಗಿ ಬಲಿತ ನಂತರ ಕಾಳನ್ನು ಕೊಯ್ದು ಒಣಗಿಸಿದ್ರೆ ಉತ್ತಮ ಬೆಳೆ ಇದೆ ಇದು. ಇದೆಲ್ಲ ಎಷ್ಟು ವರ್ಷ ಆದರೂ ಕೂಡ ಬೇಡಿಕೆ ಕಡಿಮೆ ಆಗದಿರುವಂಥ ಸಾಂಬಾರು ಪದಾರ್ಥಗಳು. ಈ ತೋಟದಲ್ಲಿ ನಾವು ಜೇನುಗಳನ್ನು ಸಹಿತ ಸಾಕಿದ್ದೀವಿ. ಜೇನುಗಳು ಅಡಿಕೆ, ತೆಂಗು ಇದರಲ್ಲಿ 20% ಈಲ್ಡನ್ನು ಹೆಚ್ಚಿಗೆ ಮಾಡ್ತದೆ. ಪರಾಗಸ್ಪರ್ಶ ಬಹಳ ಉತ್ತಮವಾಗಿ ಸರಿಯಾದ ಸಮಯಕ್ಕೆ ಮಾಡಿ 15-20% ಇಳುವರಿಯನ್ನು ಹೆಚ್ಚು ಮಾಡೋದ್ರಲ್ಲಿ ಜೇನು ಬಹಳ ಸಹಕಾರಿ. ನಮ್ಮಲ್ಲಿ ಒಂದು 60-70 ಬಾಕ್ಸ್ಗಿಂತ ಹೆಚ್ಚು ಜೇನುಗಳಿದೆ. ಈ ತೋಟದಲ್ಲೂ ನಾವು ಒಂದು 10-15 ಬಾಕ್ಸನ್ನು ಇಟ್ಟಿದ್ದೀವಿ. ಇದು ಪರಾಗಸ್ಪರ್ಶಕ್ಕೆ ಬಹಳ ಅನುಕೂಲಕಾರಿ. ತೋಟಗಳಲ್ಲಿ ನಾವು ಹೂ ಬಿಟ್ಟ ತಕ್ಷಣ ಹೂವು ಎಲ್ಲ ಉದುರ್ತಾ ಇದೆ ಅಂಥೇಳಿ ಔಷಧಿ ಹೊಡೆಯೋ ಒಂದು ಹೊಸ ಕೆಲಸ ಶುರುವಾಗಿದೆ ಈಗ. ಪರಾಗಸ್ಪರ್ಶ ಆಗೋಕ್ಕಿಂತ ಮೊದಲೇ ಔಷಧಿಯನ್ನು ಹೊಡೆದ್ರೆ ಯಾವ ಕಾರಣಕ್ಕೂ ಹಿಂಗಾರ ಪರಾಗಸ್ಪರ್ಶ ಆಗಲ್ಲ. ಜೇನುಗಳು, ಹುಳುಗಳು ಹೋಗದೆ ಆ ವಾಸನೆಗೆ, ಔಷಧಿ ವಾಸನೆಗೆ ಜೇನು ಹುಳುಗಳು ಹೋಗದೆ ಪರಾಗಸ್ಪರ್ಶ ಆಗದೆ ಕಾಯಿಗಳು ಕಚ್ಚೋ ಸಮಸ್ಯೆ ಇದೆ. ಹಾಗಾಗಿ ಪರಾಗಸ್ಪರ್ಶ ಆಗೋ ತನಕ ಔಷಧಿ ಹೊಡೆಯೋ ಅವಶ್ಯಕತೆ ಇಲ್ಲ ಅಂಥೇಳಿ ನನ್ನ ಭಾವನೆ. ನಮ್ಮ ಮನೆಗೆ ಬೇಕಾಗುವಷ್ಟು ಹಣ್ಣುಗಳನ್ನು ಕೂಡ ಇಲ್ಲಿ ಬೆಳೆಯಲಾಗಿದೆ. ಎಲ್ಲ ಜಾತಿ 2-3 ಹಣ್ಣಿನ ಗಿಡಗಳು. ಹಣ್ಣು ಭಾಳ ಪೌಷ್ಟಿಕ ಆಹಾರ. ನಾವು ಫ್ರೆಶ್ ಆಗಿ ಇವತ್ತು ಹಣ್ಣುಗಳು ಸಿಗೋದೇ ಕಷ್ಟ ಆಗಿದೆ. ಎಲ್ಲ ಕೋಲ್ಡ್ ಸ್ಟೋರೇಜ್ನಲ್ಲಿಟ್ಟು ನಾವು ಹಣ್ಣುಗಳನ್ನು ತಿಂತಿದ್ದೀವಿ. ಮನೆಗೆ ಬೇಕಾಗುವಷ್ಟು ತೋಟದ ಬದಿಯಲ್ಲಿ ಅಲ್ಲಿ ಇಲ್ಲಿ ಜಾಗ ಇದ್ದಲ್ಲಿ ಯಾವ ಹಣ್ಣುಗಳನ್ನು ಬೇಕಾದ್ರೂ ನಾವು ಬೆಳಿಬೋದು. ಇಲ್ಲಿ ಸಪೋಟ, ಚಿಕ್ಕು, ಬಟರ್ ಫ್ರೂಟು, ಜಾಕ್ ಫ್ರೂಟು, ಪೇರಲ, ನುಗ್ಗೆ, ಸಪೋಟ ಎಲ್ಲ ಜಾತಿಯ ಹಣ್ಣುಗಳು ಇಲ್ಲಿದೆ. ಅಪ್ಪೆ ಮಿಡಿ, ಜೀರಿಗೆ ಮಿಡಿ, ಈ ರೀತಿ ಉಪ್ಪಿನಕಾಯಿಗೆ ಬಳಕೆ ಆಗುವಂಥ ಕಾಯಿಗಳು ಇದೆ. ಗುಡ್ಡೆಗೇರಿದೆ, ನೇರಳೆ ಹಣ್ಣಿದೆ, ನೆಲ್ಲಿಕಾಯಿ ಇದೆ, ಸುಮಾರು ಕವಳಿ, ಎಲ್ಲ ಜಾತಿಯ ಕಾಡು ಜಾತಿಯ ಹಣ್ಣುಗಳು ಇಲ್ಲಿ ನಮಗೆ ಸಿಗುತ್ತೆ. ವರ್ಷ ಇಡೀ ಯಾವುದಾದ್ರು ಒಂದು ಹಣ್ಣು ಇಲ್ಲಿ ಬಂದಾಗ ಸಿಗುವಂಥ ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದು ನಮ್ಮ ನರ್ಸರಿ ಪ್ರದೇಶ. ಇಲ್ಲೊಂದು ಅರ್ಧ ಎಕರೆ ಜಾಗದಲ್ಲಿ ನರ್ಸರಿ ಮಾಡ್ತಾಯಿದ್ದೀವಿ. ಇಲ್ಲಿ ಅಡಿಕೆ, ತೆಂಗು, ಕಾಳುಮೆಣಸು ಸಸಿಗಳನ್ನು ತಯಾರು ಮಾಡ್ತಾಯಿದ್ದೀವಿ. ಒಂದು 5-6 ವರ್ಷದ ಹಿಂದೆ ನಮಗೆ ತೋಟ ಮಾಡಲಿಕ್ಕೆ ಗಿಡಗಳು ಬೇಕು ಅಂಥೇಳಿ ಯೋಚನೆ ಮಾಡಿದಾಗ ನಮಗೆಲ್ಲೂ ಸೂಕ್ತವಾಗಿ ಗಿಡ ಮಾಡೋ ಒಂದು ನರ್ಸರಿಗಳು ಕಾಣಲಿಲ್ಲ. ಹಾಗಾಗಿ ನಮಗೆ ಬೇಕಾದ ಗಿಡಗಳನ್ನು ನಾವೇ ತಯಾರು ಮಾಡಬೇಕಂಥೇಳಿ ಶುರುವಾದ ನರ್ಸರಿ ಇದು. ಇದೀಗ ಒಂಚೂರು ವಿಸ್ತರಣೆ ಆಗಿ ಒಂದು 20-30 ಸಾವಿರ ಅಡಿಕೆ ಗಿಡಗಳು, ಒಂದು 10-15 ಸಾವಿರ ಮೆಣಸಿನ ಸಸಿಗಳನ್ನು ತಯಾರು ಮಾಡ್ತೀವಿ. ಒಂದು 200-300 ತೆಂಗಿನ ಸಸಿಗಳನ್ನು ತಯಾರು ಮಾಡ್ತೀವಿ. ನಾವು ಮಣ್ಣಿನ ಗುಣಮಟ್ಟವನ್ನು, ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಇದೆ. ಈ ಹೆಚ್ಚು ರಾಸಾಯನಿಕ ಬಳಸ್ತಾ ಹೋದರೆ ಮುಂದೆ ಈ ಭೂಮಿ ಮೇಲೆ ಏನೂ ಬೆಳೆಯಲ್ಲ ಅನ್ನೋ ಒಂದು ಆತಂಕ ಹೀಗೆ ಸೃಷ್ಟಿಯಾಗಿದೆ. ಈ ಸಾಯಿಲ್ ಕಾರ್ಬನ್ನು ಕಡಿಮೆ ಆಗದಿರೋ ರೀತಿ ಆದಷ್ಟು ನಾವು ಇಲ್ಲಿ ಸೊಪ್ಪು, ಸದೆ ಇದನ್ನೆಲ್ಲ ಬಳಕೆ ಮಾಡ್ತಾಯಿದ್ದೀವಿ. ಹಾಗೆ ಈ ಮಲೆನಾಡ ಕೃಷಿ ಹೇಗೆ ಅಂದರೆ ಕಾಡು ಆಧಾರಿತ ಕೃಷಿಗಳು ನಮ್ಮವು. ನಮಗೆ 1 ಎಕರೆ ಭೂಮಿ ಇದ್ದರೆ ಒಂದು 4 ಎಕರೆ 5 ಎಕರೆ ಕಾಡು ಬೇಕಾಗಿತ್ತು ಹಿಂದೆ.
ಈಗ ನಾವೇನು ಮಾಡ್ತಾಯಿದ್ದೀವಿ, ಕಾಡನ್ನೆಲ್ಲ ಕಡಿದು ಬರೀ ಜಮೀನಷ್ಟೇ ಮಾಡ್ತಾಯಿದ್ದೀವಿ. ಈ ಸೊಪ್ಪು, ಕಾಡಿನಲ್ಲಿ ಬಿದ್ದ ದರಕು ಸೊಪ್ಪನ್ನೆಲ್ಲ ತಂದು ತೋಟಕ್ಕೆ ಹಾಕಿ ನಾವು ಕೃಷಿ ಮಾಡ್ತಾ ಇದ್ದವರು. ಯಾವ ರಾಸಾಯನಿಕ ಬಳಕೆನೂ ಮೊದಲು ಮಾಡ್ತಿರ್ಲಿಲ್ಲ. ಆದರೆ ನಾವು ಆ ಕಾಡುಗಳನ್ನೆಲ್ಲ ಕಡಿದು ಇವತ್ತು ನಾವು ಜಮೀನು ತೋಟಗಳನ್ನು ಮಾಡ್ತಾಯಿದ್ದೀವಿ. ಜಮೀನಿಗೆ ಹೊರಗಿಂದ ಗೊಬ್ಬರಗಳನ್ನು ತಂದು ಇಲ್ಲಿ ಹಾಕ್ತಾಯಿದ್ದೀವಿ. ಭೂಮಿನೂ ಹಾಳಾಗ್ತಾಯಿದೆ, ಗಿಡಗಳು ಹಾಳಾಗ್ತಾಯಿದೆ, ವಾತಾವರಣ ಹಾಳಾಗ್ತಾಯಿದೆ, ಎಲ್ಲದೂ ಅವ್ಯವಸ್ಥೆ ಆಗ್ತಾಯಿದೆ. ನಮ್ಮ ಕೈಯಲ್ಲಿ ದುಡ್ಡು ಸಹಿತ ನಿಲ್ತಾ ಇಲ್ಲ. ಯಾಕೆಂದರೆ ನಮಗೆ ಒಳಸುರಿಗಳು ಹೆಚ್ಚಾಗಿದೆ. ನಾವು ಎಲ್ಲವನ್ನು ದುಡ್ಡು ಕೊಟ್ಟು ತಂದು ಕೃಷಿ ಮಾಡಿದರೆ ಕೊನೆಗೆ ಏನೂ ಉಳಿಯಲ್ಲ ನಮ್ಮ ಹತ್ರ. ಹಾಗಾಗಿ ನಾವು ಇಲ್ಲಿ ಒಂದು ಪ್ರತ್ಯೇಕವಾಗಿ ನಮ್ಮದೇ ಒಂದು ಪುಟ್ಟ ಕಾಡಿದೆ. ಅದರಲ್ಲಿ ಬಂದ ದರಕು ಸೊಪ್ಪುಗಳನ್ನೆಲ್ಲ ನಾವು ತೋಟಕ್ಕೆ ತಂದು ಹಾಕ್ತೀವಿ. ಹೀಗೆ ನಮಗೆ ಖರ್ಚು ಕಡಿಮೆ, ಬಂದಷ್ಟು ಆದಾಯ. ಸ್ವಲ್ಪ ಆದಾಯ ಕಡಿಮೆ ಇರ್ಬೋದು, ಆದರೆ ಬಂದಷ್ಟದ್ದು ಆದಾಯನೇ. ಇದರಲ್ಲಿ ಖರ್ಚಿನ ಪ್ರಮಾಣ ಹೆಚ್ಚಿಲ್ಲ.